ಮೈಸೂರು ಮೂಡ ಹಗರಣ ಮುಗಿಯದ ಸೀರಿಯಲ್ ತರ ಕಂಡು ಬರ್ತಾ ಇದೆ. ದಿನಕ್ಕೊಂದು ಭ್ರಷ್ಟಾಚಾರದ ವಿಚಾರಗಳು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ಸೈಟ್ಗಳನ್ನು ಕಳ್ಳೆಪುರಿ ರೀತಿಯಲ್ಲಿ ಹಂಚಿದ್ದಾರೆ, ಮಾರಾಟ ಮಾಡಿದ್ದಾರೆ. ಅದು ಯಾವ ರೇಟ್ಗೆ? 60-40 ಸೈಟು 3,000 ರೂಪಾಯಿಗೆ, ಕೇವಲ 3,000 ರೂಪಾಯಿಗೆ 60-40 ಸೈಟ್. ಅದು ಒಂದಲ್ಲ, ಒಬ್ಬನೇ ವ್ಯಕ್ತಿಗೆ 23 ಸೈಟ್ ಬರ್ಕೊಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾ ಸೈಟ್ ಹಗರಣ. ಪಬ್ಲಿಕ್ ಟಿವಿಯಲ್ಲಿ ಈಗ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್, ಮೂಡಾದ ಮತ್ತೊಂದು ಮಹಾಭ್ರಷ್ಟಾಚಾರ ಬಯಲಾಗಿದೆ. ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮೂಡಾದಲ್ಲಿ ಜನ, ಅಧಿಕಾರಿಗಳು ಹೆಂಗೆ ಕೋಟಿ ಕೋಟಿ ದುಡ್ಡನ್ನು ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದಕ್ಕೆ ಈಗ ನಾವು ಕೊಡ್ತಾ ಇರ್ತಕ್ಕಂಥ ಸುದ್ದಿ ದಾಖಲೆ ಸಹಿತ ಮತ್ತೊಂದು ಎಕ್ಸಾಂಪಲ್. ವಿತ್ ಡಾಕ್ಯುಮೆಂಟ್ಸ್, ವಿತ್ ಎವಿಡೆನ್ಸ್ ನಾವು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಸೈಟನ್ನು 3,000 ರೂಪಾಯಿ ಮಾರಾಟ ಮಾಡಿದ್ದಾರೆ. ಇದು ಸುಳ್ಳು ಸುದ್ದಿ ಅಂತ ಅನ್ಕೋಬೇಡಿ. 3,000 ರೂಪಾಯಿ ಲಿಟ್ರಲಿ 60-40, ಅದು ವಿಜಯನಗರದಲ್ಲಿ 2 ಕೋಟಿ ರೂಪಾಯಿ ಇದೆ ರೇಟ್ ಅಲ್ಲಿ ಒಂದು ಸೈಟ್ಗೆ. ಕಡ್ಲೆಪುರಿಗಿಂತ ಕಡಿಯಾಯಿತು ಮೈಸೂರಿನ 60-40 ಸೈಟ್. 60-40 ಅಂತಂದರೆ 2,400 ಸ್ಕ್ವೇರ್ ಫೀಟ್, ಕೇವಲ 3,000 ರೂಪಾಯಿಗೆ. ಅಲ್ಲಿಗೆ ಒಂದು ಸ್ಕ್ವೇರ್ ಫೀಟ್ 80 ಪೈಸಾ ಬೀಳ್ತು. 1 ಸ್ಕ್ವೇರ್ ಫೀಟ್ 80 ಪೈಸಾ ರೀ. ಆ ರೇಟಿಗೆ ಮಾರಾಟ ಮಾಡಿದ್ದಾರೆ. 3,000ಕ್ಕೆ ಒಂದರಂತೆ ಬರೋಬ್ಬರಿ 23 ಸೈಟ್ ಹಂಚಿಕೆಯಾಗಿದೆ. ಅದು ಯಾರಿಗೆ? ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರಿಗೆ ಬರ್ಕೊಟ್ಟಿರ್ತಕ್ಕಂಥದ್ದು 23 ಸೈಟನ್ನು. ಯಾರೋ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅಂತ, ಅವ್ರಿಗೆ ಮೂಡಾ ಸೈಟನ್ನು ಬರೆದು ಕೊಟ್ಟರ ದಿನೇಶ್ ಕುಮಾರ್, ಮಾಜಿ ಆಯುಕ್ತ, ಅವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಇವಾಗ ಬರೀ 600 ರೂಪಾಯಿ ಶುಲ್ಕ ಕಟ್ಟಿಸ್ಕೊಂಡು ಸೈಟ್ ಮಾರಾಟ ಅಂತ. ಈ 600 ರೂಪಾಯಿ ಏನು ಗೊತ್ತಾ? ಸ್ಟ್ಯಾಂಪ್ ಡ್ಯೂಟಿ, ನೋಂದಣಿ ಮತ್ತು ಮುದ್ರಾಂಕ ಅಂತ ಹೇಳ್ತಾರಲ್ಲ, ರಿಜಿಸ್ಟ್ರೇಷನ್ ಫೀಸು, ಸೈಟ್ ರಿಜಿಸ್ಟ್ರೇಷನ್ ಫೀಸು 600 ರೂಪಾಯಿ. ಒಂದು ಸೈಟ್ಗೆ 3,000 ರೂಪಾಯಿ ರೇಟು, ರಿಜಿಸ್ಟ್ರೇಷನ್ಗೆ 600 ರೂಪಾಯಿ. 23 ಸೈಟು ಮಾರಾಟ ಮಾಡಿರೋದು. ಯಾರಪ್ಪನ ಮನೆ ದುಡ್ಡು, ಯಾರಪ್ಪನ ಮನೆ ಆಸ್ತಿ. ಹಾಗಂತ ಈ ವ್ಯಕ್ತಿ ಏನು ಕೇವಲ 3,000 ರೂಪಾಯಿ ಲೆಕ್ಕದಂಗೆ ದುಡ್ಡು ಕೊಟ್ಟಿದ್ದಾರೆ ಅನ್ಕೋಬೇಡಿ. 3,000 ರೂಪಾಯಿ ಮೂಡಾ ಲೆಕ್ಕಕ್ಕೆ ಕೊಟ್ಟಿರೋದು. ಉಳಿದಿರೋ ದುಡ್ಡು ಒಂದೊಂದು ಸೈಟ್ಗೆ 97 ಲಕ್ಷ ಲೆಕ್ಕಾಚಾರ ಹಾಕಿರೋದು ಇವರು. ಉಳಿದಿರೋ ದುಡ್ಡೆಲ್ಲ ಒಂದು 8-10 ಜನ ಅಧಿಕಾರಿಗಳ ಜೇಬಿಗೆ ಹೋಗಿದೆ. ಅವರು ಹೊಡೆದು ಲೂಟಿ ಮಾಡಿರೋ ದುಡ್ಡಿದು. ಅಷ್ಟರ ಮಟ್ಟಿಗೆ. ಅದು ಏನು? ಪ್ರೋತ್ಸಾಹದಾಯಕ ಯೋಜನೆ ಅಂತ. ಯಾರೋ ಒಬ್ಬರು ವಾಲಂಟಿಯರ್ ಆಗಿ ತಮ್ಮ ಜಮೀನನ್ನು ಮೂಡಾಗಿ ಬರ್ಕೊಡೋದು. ತಗೊಳ್ಳಿ ಸರ್, ನಮ್ಮ ಸೈಟಲ್ಲಿ ನಮ್ಮ ಜಾಗದಲ್ಲಿ ಒಂದು ಪಾರ್ಕ್ ಮಾಡಿ, ರೋಡ್ ಮಾಡಿ, ಒಂದು ದೇವಸ್ಥಾನ ಕಟ್ಟಿ, ಒಂದು ಸ್ಕೂಲ್ ಕಟ್ಟಿ ಅಂತ ತಾನೇ ವಾಲಂಟಿಯರ್ ಆಗಿ ಏನಾದರೂ ತನ್ನ ಜಮೀನು ಬಿಟ್ಟುಕೊಟ್ರೆ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಅವ್ರಿಗೆ ಸೈಟ್ ಕೊಡ್ತಾರೆ. ಅದು ಏನು, ಎಕರೆಗೆ 1 ಸೈಟೋ 2 ಸೈಟೋ ರೂಲ್ಸ್ ಇರೋದು. ಇಲ್ಲಿ 5 ದಿವಸದಲ್ಲಿ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಹಗರಣ ನಡೆದಿದೆ. ಕೇವಲ 3,000ಕ್ಕೆ 60-40 ಸೈಟನ್ನು ಬರ್ಕೊಟ್ಟಿದೆ ಮೂಡಾ. ದಿನೇಶ್ ಹಾಗೂ ಮಂಜುನಾಥ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರತಕ್ಕಂಥ ವಿಚಾರ. ಒಂದು ಸೈಟ್ಗೆ 3,000ದಂತೆ ಬರೋಬ್ಬರಿ 23 ಸೈಟ್. ಅಲ್ಲಿಗೆ 69,000 ಕೊಟ್ಬಿಟ್ಟು 23 ಸೈಟ್ ಬರ್ಸ್ಕೊಂಬಿಟ್ಟಿರೋದು. 69,000 ರೂಪಾಯಿಗೆ 23 ಸೈಟು. ಇದು ಕೂಡ ಮಂಜುನಾಥ್ಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು GT ದಿನೇಶ್ ಕುಮಾರ್, ಮಾಜಿ ಆಯುಕ್ತರು. 23 ಸೈಟ್ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ತಮಾಷೆ ಏನು ಗೊತ್ತಾ? ಕ್ರಯಪತ್ರದಲ್ಲಿ ಮಂಜುನಾಥ್ ಜಾಗ ಕಳೆದುಕೊಂಡ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಅವ್ರ ಜಮೀನನ್ನು ವಾಲಂಟಿಯರಾಗಿ ಕೊಟ್ಟಾಗ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಸೈಟ್ ಕೊಡ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ ಇವರು ಜಮೀನು ಅಂತಂದರೆ ಇಲ್ಲವೇ ಇಲ್ಲ, ಆ ಮಾಹಿತಿನೇ ಇಲ್ಲ. ಬರೀ ಪ್ರೋತ್ಸಾಹದಾಯಕ ಇಂತ ನಮೂದಿಸ್ಬಿಟ್ಟು ಸೈಟ್ಗಳನ್ನ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಒಟ್ಟು 6 ದಿವಸದಲ್ಲಿ 23 ಸೈಟು ಮಂಜುನಾಥ್ಗೆ ರಿಜಿಸ್ಟರ್ ಆಗಿದೆ. 600 ರೂಪಾಯಿ ಶುಲ್ಕ ಕಟ್ಟಿಸ್ಕೊಂಡಿದ್ದಾರೆ ಇವ್ರ ಹತ್ರ, ರಿಜಿಸ್ಟ್ರೇಷನ್ ಫೀಸು. ಇದರಿಂದ ಸರ್ಕಾರಕ್ಕೆ ಪ್ರತಿ ನಿವೇಶನಕ್ಕೆ 97 ಲಕ್ಷ ನಷ್ಟವಾಗಿದೆ. ಒಂದು ಸೈಟ್ಗೆ 1 ಕೋಟಿ ಅಂದ್ಕೊಳ್ರಪ್ಪ, ಆಗನ್ ರೇಟು ಈಗ 2 ಕೋಟಿ ಇದೆ. 5 ಲಕ್ಷ ರೂಪಾಯಿ ಪಾವತಿ ಮಾಡಬೇಕಾದ ಜಾಗದಲ್ಲಿ 600 ರೂಪಾಯಿ ಪಾವತಿ ಮಾಡಿರೋದು. 5 ಲಕ್ಷ ರೂಪಾಯಿ ರಿಜಿಸ್ಟರ್ ಆಫೀಸಲ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಟ್ಟಬೇಕು ಇವರು. ರಿಜಿಸ್ಟ್ರೇಷನ್ ಫೀಸು 600 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಉಪನೋಂದಣಾಧಿಕಾರಿ ಶಾಮೀಲ್ನಲ್ಲಿ ನಡೆದಿರ್ತಕ್ಕಂಥ ಭಾರೀ ಅಕ್ರಮ. ಹೌದು, ಅವರು ಶಾಮೀಲಾಗಲಿಲ್ಲ ಅಂದರೆ ಸಾಧ್ಯನೇ ಇಲ್ಲ ಈ ರೀತಿ ಮಾಡೋದಕ್ಕೆ, ಬಿಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಬೋಣ. ಎಸ್ KP, ಈ ಇಡೀ ಪ್ರಕರಣ ನಾವೇನು ಕೊಡ್ತಾ ಇದ್ದೀವಿ ವಿತ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎವಿಡೆನ್ಸ್,
ಸ್ವಲ್ಪ ಜನಗಳಿಗೆ ಇದನ್ನು ವಿವರವಾಗಿ ಎಕ್ಸ್ಪ್ಲೈನ್ ಮಾಡೋಣ. ಈ ಪರ್ಟಿಕ್ಯುಲರ್ ಕೇಸ್ 3,000 ರೂಪಾಯಿಗೆ ಒಂದು ಸೈಟು ಹೆಂಗಿದು, ಯಾವ ಥರ ಆಗಿದೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ. ಅರವಿಂದ್, ಇದರಲ್ಲಿ ವೆರಿ ಕ್ಲಿಯರ್ ಆಗಿರುವಂಥದ್ದು ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಜೊತೆ ಸೇರಿಕೊಂಡು ನಗರಾಭಿವೃದ್ಧಿ ಪ್ರಾಧಿಕಾರದ ಅವತ್ತಿನ ಆಯುಕ್ತ ದಿನೇಶ್ ಕುಮಾರ್ ಜೊತೆಗೆ ಸಬ್ ರಿಜಿಸ್ಟರ್ ಆಫೀಸರ್ಸ್ಗಳು ಏನಿದ್ದಾರೆ, ಇವ್ರದ್ದೊಂದು ಟೀಮ್ ಇದೆ ಅರವಿಂದ್. ಈ ಟೀಮನ್ನು ಮಾಡಿಕೊಂಡು ಅರವಿಂದ್ ಒಂದು ಸರ್ಕಾರದ ಒಂದು ಯೋಜನೆ ಇದೆ, ಪ್ರೋತ್ಸಾಹದಾಯಕವಾದಂತಹ ಒಂದು ಯೋಜನೆ. ಅಂದರೆ ಯಾರಾದರೂ ನೀವ್ಯಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಂತೆ ರಸ್ತೆಗೆ ಪಾರ್ಕಿಗೆ ಜಮೀನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಎಕರೆಗೆ 1 ಅಥವಾ 2 ಸೈಟ್ಗಳನ್ನ ಕೊಡ್ಬೋದು ಅನ್ನುವಂಥದ್ದು ಆ ಯೋಜನೆಯ ಉದ್ದೇಶ. ಯಾರಾದರೂ ಮುಂದೆ ಬರಲಿ ಅನ್ನುವಂಥದ್ದು. ಮಂಜುನಾಥ್ ಅವರ ಪ್ರಕರಣದಲ್ಲಿ ಇಡೀ ಎಲ್ಲ ಕ್ರಯಪತ್ರದಲ್ಲೂ ಎಲ್ಲೂ ಕೂಡ ಒಂದೇ ಒಂದು ಅಂಶವೂ ಕೂಡ ಇಲ್ಲ ಇವರು ಎಲ್ಲಿ ಜಮೀನನ್ನು ಕಳೆದುಕೊಂಡಿದ್ದಾರೆ, ಯಾವ ಕಾರಣಕ್ಕೋಸ್ಕರವಾಗಿ ನಾವು ಪ್ರೋತ್ಸಾಹದಾಯಕವಾದಂಥ ಯೋಜನೆಯಲ್ಲಿ ಇವರಿಗೆ ಸೈಟ್ಗಳನ್ನ ಮಂಜೂರು ಮಾಡಿದ್ದೇವೆ ಅನ್ನುವಂಥದ್ದು ಕ್ರಯಪತ್ರದಲ್ಲಿ ಎಲ್ಲೂ ಕೂಡ ಇಲ್ಲ. ಆದರೂ ಕೂಡ ಒಂದು ಸೈಟಿಗೆ 3,000 ರೂಪಾಯಿ ಹಣವನ್ನು ಮೂಡ ಕಟ್ಟಿಸ್ಕೊಂಡಿದೆ. ಸಬ್ ರಿಜಿಸ್ಟ್ರಾರ್ ಅವರು 600 ರೂಪಾಯಿ ಹಣವನ್ನು ಕಟ್ಟಿಸ್ಕೊಂಡಿದ್ದಾರೆ ಅರವಿಂದ್. ಕಟ್ಟಿಸ್ಕೊಂಡು ಅವರಿಗೆ ಒಟ್ಟು 23 ಸೈಟ್ಗಳನ್ನು ಕೊಟ್ಟಿರುವಂಥದ್ದು. ಇಲ್ಲಿ ವೆರಿ ಕ್ಲಿಯರಾಗಿ ಕಾಣ್ತಾ ಇದೆ ಅರವಿಂದ್, ಮಂಜುನಾಥ್ಗೆ ಸೇರಿದಂಥ ಯಾವ ಜಮೀನು ಕೂಡ ಮೂಡ ತೆಗೆದುಕೊಂಡಿಲ್ಲ. ಮಂಜುನಾಥ್ ಅವರು ಯಾವ ಜಮೀನನ್ನು ಕೂಡ ಮೂಡಾಗೆ ಬಿಟ್ಟುಕೊಟ್ಟಿಲ್ಲ ಸ್ವಯಂ ಪ್ರೇರಿತವಾಗಿ. ಇವರೇ ಭ್ರಷ್ಟಾಚಾರವನ್ನು ಮಾಡುವಂತಹ ಸಲುವಾಗಿಯೇ ಇದೊಂದು ಪ್ಲಾನನ್ನು ರೆಡಿ ಮಾಡಿಕೊಂಡಿರುವಂಥದ್ದು ಅರವಿಂದ್. ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂನೇ ಅಂದರೆ SR ವ್ಯಾಲ್ಯೂ ಆ ವಿಜಯನಗರ ಸೆಕೆಂಡ್ ಮತ್ತು ಥರ್ಡ್ ಸ್ಟೇಜ್ನಲ್ಲಿ SR ವ್ಯಾಲ್ಯೂ ಇರುವಂಥದ್ದೇ 1 ಕೋಟಿ ರೂಪಾಯಿ. ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇರುವಂಥದ್ದು 2 ಕೋಟಿ ರೂಪಾಯಿನೂ ದಾಟ್ತಾ ಇದೆ. 60-40 ಸೈಟ್ಗೆ ಹೇಳ್ತಾ ಇರುವಂಥದ್ದು. ಅಲ್ಲಿಗೆ ಏನು ಮಂಜುನಾಥ್ ಹೆಸರಿಗೆ ಏನು ಸೈಟ್ಗಳು ರಿಜಿಸ್ಟರ್ ಆಗಿದೆಯೋ ಆ ರಿಜಿಸ್ಟರ್ನ ಸೈಟ್ಗಳ ವಿಚಾರದಲ್ಲಿ ತದನಂತರದಲ್ಲಿ ಅದರ ಪಾಲುಗಳು ಕಮಿಷನರ್ಗೆ, ಸಬ್ ರಿಜಿಸ್ಟ್ರಾರ್ಗೆ ಮತ್ತು ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಆ ಪಾಲು ಬಂದಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾವುದೇ ಹಂತದಲ್ಲೂ ಕೂಡ ಯಾವುದೇ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಸೈಟ್ಗಳನ್ನು ಮಂಜೂರು ಮಾಡಬೇಕಾದ್ರೆ ಸರ್ವೆ ನಂಬರ್ಗಳನ್ನ ಹಾಕಬೇಕು. ಆ ಸರ್ವೆ ನಂಬರ್ಗಳಲ್ಲಿ ಇಂತಿಷ್ಟು ಜಮೀನು ಹೋಗಿದೆ, ಇಂತಿಷ್ಟು ಜಮೀನಿಗೆ ಈ ಥರದ ನಿಯಮದಲ್ಲಿ ಕೊಡ್ತಾ ಇದ್ದೇವೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ ಯಾವುದೂ ಕೂಡ ಇಲ್ಲ. ಯಾರದೋ ಅಪ್ಪನ ಮನೆಯ ಆಸ್ತಿಯನ್ನು ಇನ್ಯಾರೋ ದಾನ ಮಾಡಿರುವಂಥ ರೀತಿಯಲ್ಲಿ ಇದನ್ನು ದಾನವನ್ನು ಮಾಡಲಾಗಿದೆ. ಬಹಳ ಆಶ್ಚರ್ಯ ತರ್ತಾ ಇರುವಂಥದ್ದು ಅರವಿಂದ್, ಒಂದು ಇನ್ಶಿಯಲ್ ತಪ್ಪಾದ್ರೂ ಕೂಡ ಸಬ್ ರಿಜಿಸ್ಟ್ರಾರ್ ಅದನ್ನು ಖಾತೆನ ಹಸ್ತಾಂತರ ಮಾಡೋದಿಲ್ಲ. ಅಪ್ಪನ ಹೆಸರಲ್ಲಿ ಒಂದು ಮಿಸ್ಟೇಕ್ ಆಗಿದ್ದರೆ ಅದನ್ನು ಮಗನಿಗೆ ರಿಜಿಸ್ಟರ್ ಮಾಡ್ಕೊಡೋಕ್ಕೂ ಕೂಡ ಸಬ್ ರಿಜಿಸ್ಟ್ರಾರ್ ಒಪ್ಪೋದಿಲ್ಲ. ಅಂಥದ್ರಲ್ಲಿ ಇಡೀ ಕ್ರಯಪತ್ರದಲ್ಲಿ ಯಾವ ಸರ್ವೆ ನಂಬರ್ಗಳು ಕೂಡ ಇಲ್ಲ, ಯಾವ ದಾಖಲೆಯೂ ಕೂಡ ಇಲ್ಲ. ಆದರೂ ಕೂಡ ಸಬ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅನ್ನೋದಾದರೆ ಈ ಪ್ರಕರಣದಲ್ಲಿ ಒಂದು 8 ಜನ ಸೇರಿಕೊಂಡು ಬರೋಬ್ಬರಿ 300-400 ಕೋಟಿ ರೂಪಾಯಿಗಿಂತಲೂ ಅಧಿಕವಾದಂಥ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಹೆಸರಿಗೆ ಮಂಜುನಾಥ್ ಹೆಸರಿಗೆ ಸೈಟ್ ರಿಜಿಸ್ಟರ್ ಆಗಿದೆ, ಆದರೆ ಅದರ ಫಲಾನುಭವಿಗಳು ಇವರೆಲ್ಲರೂ ಕೂಡ ಇದ್ದಾರೆ ಅರವಿಂದ್. ರೈಟ್, ಹಾಗೆ ಸಂಪರ್ಕದಲ್ಲಿರಿ KP, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಒಟ್ಟಾರೆ ಇಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಿರೋ 14 ಸೈಟು 50-50 ಅನುಪಾತ ಅದಲ್ಲ, ಇದೇ ಬೇರೆ ಕೇಸ್. ಇದು ಟೋಟಲಿ ಬೇರೆ ಪ್ರಕರಣ ಇದು.